ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ವಿಡಿಯೋನಾಗ ನಾವು ಸುಜ್ಲಾನ್ ಎನರ್ಜಿದ ಸ್ಟಾಕ್ ಬಗ್ಗೆ ಡೀಟೇಲ್ದಾಗ ಅನಾಲಿಸಿಸ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಸುಜ್ಲಾನ್ ಎನರ್ಜಿ ಲಾಸ್ಟ್ 1 ವರ್ಷನಾಗ 247% ರಿಟರ್ನ್ ಕೊಟ್ಟೈತಿ. ಮತ್ತು ಲಾಸ್ಟ್ 5 ವರ್ಷನಾಗ 1371% ರಿಟರ್ನ್ ಕೊಟ್ಟೈತಿ. ವೀಕ್ಷಕರೇ, ನಿಮ್ಮ ಸ್ಕ್ರೀನ್ ಮ್ಯಾಗ ಒಂದು ಇಮೇಜ್ ಬರ್ತಿರ್ಬೋದು. ವೀಕ್ಷಕರೇ, ಸುಜ್ಲಾನ್ ಎನರ್ಜಿದ ಪರಿಸ್ಥಿತಿ ಈ ಇಮೇಜ್ ಥರ ಆಗೈತೆ ನೋಡ್ರಿ. ಮೊದಲು ಈ ಸ್ಟಾಕ್ಗೆ ಎಲ್ಲರೂ ಬೈದ ಬಟ್ ಈಗ ಎಲ್ಲರೂ ಇದಕ್ಕೆ ಹೊಗಳಾತಾರ. ಹಿಂಗೆ ಯಾಕೆ ಅಂತಂದ್ರೆ ವೀಕ್ಷಕರೇ, ಸುಜ್ಲಾನ್ ಎನರ್ಜಿದ ಬಿಸ್ನೆಸ್ ಮಾಡಲ್. ವೀಕ್ಷಕರೇ, ಸುಜ್ಲಾನ್ ಎನರ್ಜಿ ವಿಂಡ್ ಎನರ್ಜಿ ಸೆಕ್ಟರ್ನಾಗ ಕೆಲಸ ಮಾಡ್ತೈತಿ. ಈಗ ಜಗತ್ತಿನಾಗ ಗ್ರೀನ್ ಎನರ್ಜಿ ಅಥವಾ ರಿನ್ಯೂಬಲ್ ಎನರ್ಜಿದ ಬೇಡಿಕೆ ಹೆಚ್ಚಾಗಿದ್ರಿಂದ ಈ ಸುಜ್ಲಾನ್ ಎನರ್ಜಿ ಅದ ಸೆಕ್ಟರ್ನಾಗನ ಕೆಲಸ ಮಾಡೋದ್ರಿಂದ ಸುಜ್ಲಾನ್ ಎನರ್ಜಿದ ಸದ್ಯನ ಬೆಲೆ ಭಾಳ ಆಗೈತಿ. ನೋಡ್ರಿ ವೀಕ್ಷಕರೇ, ಸುಜ್ಲಾನ್ ಎನರ್ಜಿದ ಕರೆಂಟ್ ಪ್ರೈಸ್ ನಡೆದೈತಿ 62 ರೂಪಾಯಿ. ಮತ್ತು ಸುಜ್ಲಾನ್ ಎನರ್ಜಿದ ಮಾರ್ಕೆಟ್ ಕ್ಯಾಪ್ ಐತಿ 83,642 ಕೋಟಿ ಅಂತಂದ್ರೆ ನೋಡಬಹುದು ವೀಕ್ಷಕರೇ. ಇದಕ್ಕೆ ನೀವು ಮಿಡ್ ಕ್ಯಾಪ್ ಕಂಪ್ನಿ ಅನ್ಬೋದು. ಮತ್ತು ಸುಜ್ಲಾನ್ ಎನರ್ಜಿದ ಸ್ಟಾಕದ ಪಿ ನೋಡ್ರಿ 90.6 ಐತಿ. ಇಂಡಸ್ಟ್ರೀಸ್ ಪಿ ಐತಿ 64.3 ಐತಿ. ಮತ್ತು ವೀಕ್ಷಕರೇ, ಸುಜ್ಲಾನ್ ಎನರ್ಜಿದ ROCE ಅಂತಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ 24.7 ಐತಿ. ಮತ್ತು ROE ರಿಟರ್ನ್ ಆನ್ ಇಕ್ವಿಟಿ 28.4% ಐತಿ. ಅಂತಂದ್ರೆ ವೀಕ್ಷಕರೇ, ROCE ಆಗಲಿ ROE ಆಗಲಿ ಎರಡನ್ನೂ ಭಾಳ ಬೆಸ್ಟ್ ಇದ್ದಾವ. ಯಾವುದು ಕಂಪ್ನಿದ ROE ಮತ್ತು ROCE 15ರಿಂದ 25 ಬೆಸ್ಟ್. ಬಟ್ ಸುಜ್ಲಾನ್ ಎನರ್ಜಿದ 20ಕ್ಕಿಂತನೂ ಹೆಚ್ಚೈತಿ. ಅನಾನ ವೀಕ್ಷಕರೇ, ಸದ್ಯನ ಸ್ಟಾಕ್ ಭಾಳ ಇರತೈತಿ. ಮತ್ತು ವೀಕ್ಷಕರೇ, ಸ್ಟಾಕ್ದ EPS ನೋಡ್ರಿ, ಅರ್ನಿಂಗ್ ಪರ್ ಶೇರ್ 0.64 ರೂಪೀಸ್ ಐತಿ. ಅಂತಂದ್ರೆ ವೀಕ್ಷಕರೇ, ಸುಜ್ಲಾನ್ ಎನರ್ಜಿದ EPS ಸ್ವಲ್ಪ ಕಡಿಮೆ ಐತಿ. ಯಾಕಂತಂದ್ರೆ ಮೊದಲು ಲಾಸ್ ಮೇಕಿಂಗ್ ಕಂಪ್ನಿ ಇತ್ತ, ನಾನು EPS ಕಡಿಮೆ ಇತ್ತು. ಮತ್ತು ವೀಕ್ಷಕರೇ ನೋಡ್ರಿ, ಸುಜ್ಲಾನ್ ಎನರ್ಜಿದ ಫೇಸ್ ವ್ಯಾಲ್ಯೂ 2 ರೂಪಾಯಿ ಐತಿ. ಡಿವಿಡೆಂಟ್ ಸುಜ್ಲಾನ್ ಎನರ್ಜಿ ಕೊಡಂಗಿಲ್ಲ. ಯಾಕಂತಂದ್ರೆ ಲಾಸ್ ಮೇಕಿಂಗ್ ಕಂಪ್ನಿ ಐತಿ. ಈಗ ಗ್ರೋ ಆಗತೈತಿ ಕಂಪ್ನಿ ಅಂತಂದ್ರೆ ಡಿವಿಡೆಂಟ್ ಕೊಡಂಗಿಲ್ಲ ಇಂಥ ಟೈಮ್ನಾಗ ಯಾವಾಗೂ ಸ್ಟಾಕ್. ಮತ್ತು ವೀಕ್ಷಕರೇ ನೋಡ್ರಿ, ಈಗ ಸುಜ್ಲಾನ್ ಎನರ್ಜಿದ ಪಿಯರ್ ಕಂಪ್ಯಾರಿಸನ್ ಮಾಡೋನು. ನೋಡ್ರಿ, ಇವ್ರ ಸೆಕ್ಟರ್ನಾಗ ಸುಜ್ಲಾನ್ ಎನರ್ಜಿ 5ನೇ ನಂಬರ್ ಸ್ಟಾಕ್ ಐತಿ. 1ನೇ ನಂಬರ್ಗೆ ಸೆಮನ್ಸ್ ಐತಿ. 2ನೇ ನಂಬರ್ ಮ್ಯಾಗ ABB ಐತಿ. ವೀಕ್ಷಕರೇ, ಇವ್ರದ್ದು ಸೆಕ್ಟರ್ನಾಗ ಸುಜ್ಲಾನ್ ಎನರ್ಜಿದ ಪಿನ ಬಹಳ ಕಡಿಮೆ ಐತಿ 90.57. ಉಳ್ಕಿದ್ದು ಎಲ್ಲಾ ಸ್ಟಾಕದ ಪಿ ಅನ್ನ ನೋಡ್ರೆ 100ಕ್ಕಿಂತ ಹೆಚ್ಚೈತಿ. ಬಟ್ ಸುಜ್ಲಾನದ 100ಕ್ಕಿಂತ ಕಡಿಮೆ ಐತಿ. ಮತ್ತು ವೀಕ್ಷಕರೇ, ನಾವು ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ನೋಡೋದ್ ಬೇಡ, ಡೈರೆಕ್ಟ್ ಇಯರ್ಲಿ ನೋಡ್ಬಿಡೋನು. ಅಂತಂದ್ರೆ ನಮಗೆ ಇನ್ನ ಡಿಟೇಲ್ದಾಗ ಮತ್ತು ಲಾಂಗ್ ಟರ್ಮ್ ವ್ಯೂ ನಮಗೆ ಗೊತ್ತಾಗ್ತೈತಿ. ನೋಡಬಹುದು ವೀಕ್ಷಕರೇ, ಲಾಸ್ಟ್ 3 ವರ್ಷನಾಗ ನೋಡ್ರಿ 2022 ಸೇಲ್ಸ್ 6,582 ಕೋಟಿ ಇತ್ತ. ಮತ್ತ ಮಾರ್ಚ್ 2023 5,971 ಕೋಟಿ ಆತ, ಅಂದ್ರೆ ಕಡಿಮೆ ಆತ. ಮತ್ತ ಮಾರ್ಚ್ 2024 6,529 ಕೋಟಿ ಐತಿ. ವೀಕ್ಷಕರೇ, ಸೇಲ್ಸ್ನು ಹೆಚ್ಚಾಗವತ್ ಹಂಗ ನೋಡ್ರಿ, ಸ್ವಲ್ಪ ಹೆಚ್ಚಾಗೈತಿ. ಮತ್ತು ವೀಕ್ಷಕರೇ, ನೆಟ್ ಪ್ರಾಫಿಟ್ ನೋಡ್ರಿ, ಮಾರ್ಚ್ 2022 ನೆಟ್ ಪ್ರಾಫಿಟ್ 177 ಕೋಟಿ ಲಾಸ್ ಇತ್ತು, ಮೈನಸ್ನಾಗ ಇತ್ತು. ಮತ್ತು ನೋಡ್ರಿ, ಮಾರ್ಚ್ 2023 ನೆಟ್ ಪ್ರಾಫಿಟ್ 2,887 ಕೋಟಿ ಆತ. ಅಂತಂದ್ರೆ ಒಮ್ಮೆ ಮೈನಸ್ನಾಗ ಇದ್ದಿದ್ದು ಪ್ಲಸ್ ಆತ, ಅದು 2,887 ಕೋಟಿ ಆತ. ಮತ್ತು ವೀಕ್ಷಕರೇ ನೋಡ್ರಿ, ಮಾರ್ಚ್ 2024 660 ಕೋಟಿ ಆತ. ಅಂತಂದ್ರೆ ನೆಟ್ ಪ್ರಾಫಿಟನ್ನು ಹಂಗೆ ಕನ್ಸಿಸ್ಟೆನ್ಸಿಲಿ ಇರುವತ್ತ, ಬಟ್ ಏರ್ಕೊಂತಾನೆ ಹೋಗತೈತಿ. ಮೈನಸ್ನಾಗ ಇತ್ತ, ಪ್ಲಸ್ನಾಗ ಬಂತ. ಮತ್ತು ಈಗ ಸ್ವಲ್ಪ ಕಡಿಮೆ ತೋರಿಸೈತಿ ನೆಟ್ ಪ್ರಾಫಿಟ್. ಮತ್ತು EPS ನೋಡ್ಬೋದು ವೀಕ್ಷಕರೇ, ನೀವು ಮಾರ್ಚ್ 2022 -0.17 ಇತ್ತು. ಮತ್ತು ಮಾರ್ಚ್ 2023 ನೋಡ್ರಿ 2.28 ಆತ. ಮತ್ತು ಮಾರ್ಚ್ 2024 0.49 ಆತ. ಅಂತಂದ್ರೆ EPS ಕನ್ಸಿಸ್ಟೆನ್ಸಿಲೇ ಗ್ರೋ ಆಗತ್ತ, ಇರತೈತಿ ಬೀಳತೈತಿ, ಹಿಂಗಾಗತೈತಿ. ಮತ್ತು ವೀಕ್ಷಕರೇ ನೋಡ್ರಿ, ಈಗ ಬ್ಯಾಲೆನ್ಸ್ ಶೀಟ್ ನೋಡೋಣ. ಇಲ್ಲಿ ಐತಿ ನೋಡ್ರಿ ಮೇನ್ ಸ್ಟಾಕ್ ಯಾಕೆ ಇರತೈತಿ ಅಂತಂದ್ರೆ ವೀಕ್ಷಕರೇ, ಸ್ಟಾಕ್ ಮ್ಯಾಗ ಇರಾಕ್ ಮೇನ್ ರೀಸನ್ ಏನಂತಂದ್ರೆ ಒಂದನೇದ ಬಿಸ್ನೆಸ್ ಮಾಡೋದು. ಎರಡನೇದು ಏನಂತಂದ್ರೆ ಸ್ಟಾಕ್ದ ಸಾಲ ನೋಡ್ರಿ. ಇಲ್ಲಿ ಬಾರೋಯಿಂಗ್ ನೋಡ್ರಿ 2023 ನೋಡ್ರಿ ಎಷ್ಟಿತ್ತು, 1,938 ಕೋಟಿ ಇತ್ತು. ಮತ್ತು ನೋಡ್ರಿ, ಈಗ 2024 ಮಾರ್ಚ್ನಾಗ ಬರೀ 150 ಕೋಟಿ ಆತ. 1,938 ಕೋಟಿ ಇದ್ದಿದ್ದು ಸಾಲ ಈಗ ಡೈರೆಕ್ಟ್ ಬರೀ 150 ಕರೋಡ್ ಆತ. ಮತ್ತು ರಿಸರ್ವ್ ಅನ್ನು ನೋಡ್ಬೋದು ನೀವು, ರಿಸರ್ವ್ 1,199 ಆತ. ರಿಸರ್ವ್ ಹೆಚ್ಚಾತ, ಸಾಲ ಕಡಿಮೆ ಆತ, ಅನಾನ ಸ್ಟಾಕ್ ಏರಿತ. ತಿಳಿತ್ರಿ ವೀಕ್ಷಕರೇ, ಸ್ಟಾಕ್ ಮೇನ್ ಏರಾಕ. ಬರ್ರಿ ಈಗ ನಾವು ವೀಕ್ಷಕರೇ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ನೋಡೋಣ. ನೋಡ್ರಿ ವೀಕ್ಷಕರೇ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ಬೋದು ನೀವು. ಪ್ರಮೋಟರ್ಸ್ ಇದಾರ 13.27%. ಅಂತಂದ್ರೆ ಪ್ರಮೋಟರ್ಸ್ ಭಾಳ ಕಡಿಮೆ ಇದಾರ. ಪ್ರಮೋಟರ್ಸ್ 50%ಗಿಂತ ಹೆಚ್ಚಿರ್ಬೇಕಂತಾರ. ಬಟ್ ಇಲ್ಲಿ ನೋಡಬಹುದು 13.
2.7% ಇದ್ದಾರೆ. ಮತ್ತು FIIs ನೋಡ್ರಿ 21.53% ಇದ್ದಾರೆ, 21%ಗಿಂತ ಹೆಚ್ಚಿದ್ದಾರೆ. ಈಗ ಸ್ವಲ್ಪ ಸ್ಟೇಕ್ ಹೆಚ್ಚು ಮಾಡ್ಯಾರ FIIs. ಮತ್ತು ನೋಡ್ರಿ DIIs 9.17% ಇದಾರೆ. DIIs ಅನ್ನು ಸದ್ಯನ ಸ್ಟೇಕ್ ಹೆಚ್ಚು ಮಾಡ್ಯಾರ ತಮ್ದ ಶೇರ್ ಹೋಲ್ಡಿಂಗ್ ಸುಜ್ಲಾನ್ ಎನರ್ಜಿನಾಗ. ಮತ್ತು ಪಬ್ಲಿಕ್ ನೋಡ್ರಿ 56.03% ಇದ್ದಾರೆ. ಪಬ್ಲಿಕ್ ನೋಡ್ರಿ ತಮ್ದ ಶೇರ್ ಹೋಲ್ಡಿಂಗ್ ಕಮ್ಮಿ ಮಾಡ್ಯಾರ ಸುಜ್ಲಾನ್ ಎನರ್ಜಿನಾಗ. ತಿಳಿತ್ರಿ ವೀಕ್ಷಕರೇ, ಇಷ್ಟೇ ಐತಿ ವೀಕ್ಷಕರೇ. ಸ್ಟಾಕ್ ಮೇನ್ ಇರಾಕ ರೀಸನ್ ಏನಂತಂದ್ರೆ, ಒಂದನೇದು ಅದ್ರ ಬಿಸ್ನೆಸ್ ಮಾಡೆಲ್ ಭಾರಿ ಐತಿ, ಮತ್ತು ಎರಡನೇದು ಏನಂತಂದ್ರೆ ಅದ್ರ ಸಾಲ ಭಾಳ ಇತ್ತು, ಅದ್ರ ಸಾಲ ಕಡಿಮೆ ಮಾಡಿದ್ರಿಂದ ಈ ಪ್ರಾಫಿಟ್ ಬಂದಿದ್ದು ಅವ್ರ ಕಡೆನೇ ಉಳಿತಾವ. ಮೊದಲು ಏನಾಗ್ತಿತ್ತು, ಬಂದಿದ್ದ ಎಲ್ಲ ಬಡ್ಡಿ ತುಂಬ ಸಾಲ ತುಂಬ ಹಂಗೆಲ್ಲ ಆಗ್ತಿತ್ತು. ಈಗ ಪ್ರಾಫಿಟ್ ಬಂದಿದ್ದು ಅವ್ರ ಕಡೆನೇ ಇರ್ತಾವ. ಇನ್ನು ಬಿಸ್ನೆಸ್ ಗ್ರೋ ಹೆಚ್ಚು ಮಾಡ್ಬೋದಾ. ಮತ್ತು ಈಗ ಸದ್ಯ ಗೌರ್ಮೆಂಟನ್ನು ಭಾಳ ರಿನ್ಯೂವಬಲ್ ಎನರ್ಜಿ ಕಡೆ ಫೋಕಸ್ ಮಾಡತೈತಿ. ಈ ಬಜೆಟ್ನಾಗೂ ರಿನ್ಯೂವಬಲ್ ಎನರ್ಜಿಗೆ ಚಲೋ ಬಜೆಟ್ ಕೊಟ್ಟೈತ್ರಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಲಿಂಕ್ನು ಡಿಸ್ಕ್ರಿಪ್ಷನ್ನ ಹಾಕಿರ್ತೇನೆ, ಅದು ಹೋಗಿ ನೋಡ್ರಿ. ಈಗ ಬಾರಿ ಟೆಕ್ನಿಕಲಿ ನೋಡೋಣ. ನೋಡ್ರಿ ವೀಕ್ಷಕರೇ, ಟೆಕ್ನಿಕಲಿ ನೋಡ್ರೆ ಸುಜ್ಲಾನ್ ಎನರ್ಜಿದ ಸದ್ಯ ರೆಸಿಸ್ಟೆನ್ಸ್ ಐತಿ 65 ರೂಪಾಯಿ. 65 ರೂಪಾಯಿ ಕ್ರಾಸ್ ಮಾಡಿತ್ತಂದ್ರೆ 84 ರೂಪಾಯಿ ಹೋಗ್ಬೋದಾ. 84 ಕ್ರಾಸ್ ಮಾಡಿತ್ತಂದ್ರೆ 96 ಹೋಗ್ಬೋದಾ. 96 ಕ್ರಾಸ್ ಮಾಡ್ರೆ 100 ಹೋಗ್ಬೋದಾ. ಮತ್ತು ಸಪೋರ್ಟ್ ನೋಡ್ರಿ ಹೇಳ್ತೇನೆ, ಈಗ ಸದ್ಯ ಐತಿ ಸ್ಟಾಕ 61.91 ರೂಪಾಯಿ ಅಂತಂದ್ರೆ 62 ರೂಪಾಯಿನ ಐತಂತ ತಿಳ್ಕೊರಿ. ನೋಡ್ರಿ ಈಗ ಬಿತ್ತಂತಂದ್ರೆ 55.94 ಒಂದು ಸಪೋರ್ಟ್ ಐತಿ, ಅಂತಂದ್ರೆ 55 ರೂಪಾಯಿಗೆ ಒಂದು ಸಪೋರ್ಟ್ ಐತಿ. ಮತ್ತು 55ಕ್ಕೂ ತಡಿಲಿಲ್ಲ, ಮತ್ತು ಬಿತ್ತಂದ್ರೆ 49.79 ಅಂತಂದ್ರೆ 50 ರೂಪಾಯಿಗೆ ಒಂದು ಸಪೋರ್ಟ್ ಐತಿ. ಅದು ತಡಿಲಿಲ್ಲ ಅಂತಂದ್ರೆ 40 ರೂಪಾಯಿಗೆ ಒಂದು ಸಪೋರ್ಟ್ ಐತಿ. ತಿಳಿದ್ರಿ ವೀಕ್ಷಕರೇ ನನ್ನ ಕಡೆಯಿಂದ ಇದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಐತೆ, ಬರೀ ಎಜುಕೇಷನ್ ಪರ್ಪಸ್ ಸಂಬಂಧ ಮಾಡಿದ್ನಿ. ಹೆಂಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾರೆ, ಹೆಂಗೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾರೆ ಅಂತ ನಿಮಗೂ ಗುರ್ತಾಗಲಿ ಅಂತ. ಪರ್ಸ್ನಲಿ ನಾ ಹೇಳ್ಬೇಕಂದ್ರೆ ನನ್ನ ಪೋರ್ಟ್ಫೋಲಿಯೋನಾಗ ಸುಜ್ಲಾನ್ ಎನರ್ಜಿ ಐತ್ರಿ. ಅನಾನ ನೀವು ಬಾಯ್ ಮಾಡ್ಬೇಕಂತಂದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೊಗೊಂಡನ ಬಾಯ್ ಮಾಡ್ರಿ. ಮತ್ತು ವೀಕ್ಷಕರೇ, ಮೇನ್ ಏನಂತಂದ್ರೆ ಇದು ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಐತ. ನಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರು ಇಲ್ಲ. ಅಣ್ಣಾನ ನಂದು ರೆಕಮೆಂಡ್ ಏನ್ರಿ ನೀವು ಬಾಯ್ ಮಾಡ್ರಿ, ಸೆಲ್ ಮಾಡ್ರೆ ದೊಡ್ಡ ನಷ್ಟ ಆಗೋದ ಸಾಧ್ಯತೆ ಇರ್ತೈತಿ. ಅಣ್ಣಾನ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೊಗೊಂಡನ ಬಾಯ್ ಇರ್ಲಿಕ್ಕೆ ಸೆಲ್ ಮಾಡ್ರಿ. ತಿಳಿತ್ರಿ ವೀಕ್ಷಕರೇ ಇಷ್ಟೈತಿ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡ್ರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ಮತ್ತು ನಾ ಬರೀ ಹಿಂಗೆ ಅನಾಲಿಸಿಸ್ ಮತ್ತು ನ್ಯೂಸ್ಗಳು ಅಷ್ಟೇ ಆಗಂಗಿಲ್ಲ, ನಾ ಕಲ್ಸುತ್ತಿರ್ತೇನೆ. ನಾನು ಒಂದು ಕೋರ್ಸು ನಡೆದೈತಿ, ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ. ಅದು ಸಂಪೂರ್ಣವಾಗಿ ಫ್ರೀ ಇರ್ತೈತಿ. A to Z ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ಹೇಳತ್ತೇನೆ. ಅದು ಪೂರಾ ಪ್ಲೇ ಲಿಸ್ಟ್ ಹೋಗಿ ನೋಡ್ರಿ, ಅಂದ್ರೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿತೈತಿ. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡ್ರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.